ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗ್ಯಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ಈ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಮಂಗಳೂರು ಏರ್ಪೋರ್ಟಿಂದ ನೀವು ಹೆಂಗೆ ಫ್ಲೈಟ್ಸ್ ತೊಗೊಬೋದು ಅಂತ. ಕೇವಲ 5 ಸ್ಟೆಪ್ಪಲ್ಲಿ ಗುರು, 5 ಸ್ಟೆಪ್ಪು. ಇನ್ನೂ ನಿಮ್ಮದು ಲಗೇಜ್ ಇದ್ದಿಲ್ಲ ಅಂದರೆ ಕೇವಲ 3 ಸ್ಟೆಪ್ಪಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಹೆಂಗೆ ನೀವು ಮ್ಯಾಕ್ಸಿಮಮ್ 5 ಸ್ಟೆಪ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹೆಂಗೆ ನೀವು ಫ್ಲೈಟ್ ತೊಗೊಬೋದು. ಬನ್ನಿ, ನಾನು ಇವಾಗಿರೋದು ಮಂಗಳೂರು ಏರ್ಪೋರ್ಟಲ್ಲಿ. ಸೊ ಮಂಗಳೂರು ಏರ್ಪೋರ್ಟಿಂದ ಹೆಂಗೆ ನೀವು ತೊಗೊಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ಹೋಗೋಣ ಒಳಗಡೆ ಇವಾಗ. ಸೊ ಇದು ನಾನು ಏರ್ಪೋರ್ಟ್ ಎಂಟ್ರಿ ತೊಗೊಂಡ್ಬಿಟ್ಟಿದ್ದೀನಿ. ಸ್ಟೆಪ್ 1 ನಿಮ್ಮದು ಏರ್ಪೋರ್ಟ್ ಎಂಟ್ರಿ ಇರುತ್ತೆ. ಸ್ಟೆಪ್ 2 ಬಂದು ನಿಮ್ಮದು ಇದಿರುತ್ತೆ ಬ್ಯಾಗೇಜ್ ಚೆಕ್ಕಿನು. ಸ್ಟೆಪ್ 3 ನಿಮ್ಮದು ಸೆಕ್ಯೂರಿಟಿ ಇರುತ್ತೆ. ಇನ್ ಡೀಟೇಲ್ ನಾನು ಸ್ವಲ್ಪ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದ್ರೆ ತುಂಬ ಲೇಟ್ ಆಗ್ತೀನಿ. ಅದಕ್ಕೆ ನಾನು ಪಟ ಸ್ಟೆಪ್ಸ್ ಹೇಳ್ಬಿಟ್ನಲ್ಲ. ಸ್ಟೆಪ್ 1 ಬಂದು ಏರ್ಪೋರ್ಟ್ ಎಂಟ್ರಿ, ಸ್ಟೆಪ್ 2 ಬಂದು ಬ್ಯಾಗೇಜ್ ಚೆಕ್ಕಿನು, ಸ್ಟೆಪ್ 3 ಬಂದು ಸೆಕ್ಯೂರಿಟಿ. ಸೊ ಮಾತಾಡೋಕೆ ಹೋದರೆ ಏನಕ್ಕಂದರೆ ನಾನು ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಪಟ ಹೇಳ್ಕೊಂಬಂದ್ಬಿಟ್ಟೆ. ಸೊ ಸ್ಟೆಪ್ 1 ಇವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟೆಪ್ 1 ಬಂದು ನಿಮ್ಮದು ಏರ್ಪೋರ್ಟ್ ಎಂಟ್ರಿ. ಸೊ ನಿಮ್ಮ ಹತ್ರ ಡಿಜಿ ಹತ್ರ ಇದ್ದರೆ ನೀವು ಫೇಸ್ ಸ್ಕ್ಯಾನ್ ಮಾಡ್ಕೊಂಡು ಆಮೇಲೆ ಎಲ್ಲೂ ID ತೋರಿಸೋದು ಅವಶ್ಯಕತೆ ಇರೋಲ್ಲ, ಹಾಗೆ ಬರ್ಬೋದು. ಆಲ್ಟರ್ನೇಟಿವ್ ಆಪ್ಷನ್ ಬಂದರೆ ನೀವು ಇದು ಏರ್ಪೋರ್ಟ್ ಎಂಟ್ರಿ ಮಾಡಬೇಕಂದ್ರೆ ಹಾರ್ಡ್ ಕಾಪಿ ಇಲ್ಲಾಂದರೆ ಸಾಫ್ಟ್ ಕಾಪಿ ನೀವು ಟಿಕೆಟ್ ಇಟ್ಕೊಬೋದು. ಮತ್ತು ನಿಮ್ಮದು ಒಂದು ID ಪ್ರೂಫ್ ಇರಬೇಕು. ವೋಟರ್ ID ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟು, ಏನಾದರೂ ಒಂದು ವ್ಯಾಲಿಡ್ ಗೌರ್ಮೆಂಟ್ ID ಪ್ರೂಫ್ ಇರಬೇಕು. ಮತ್ತು ಎಕ್ಸಾಕ್ಟ್ ನೇಮ್ ಮ್ಯಾಚ್ ಆಗಬೇಕು. ಸೊ ಆವಾಗ ನಿಮ್ಗೆ ಎಂಟ್ರಿ ಸಿಗ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ನೀವೇನಾದರೂ ವೆಬ್ ಚೆಕ್-ಇನ್ ಮಾಡಿಲ್ಲ ಅಂದರೆ 24 hours ಮುಂಚೆ ಎಲ್ಲ ಏರ್ಲೈನ್ಸ್ ವೆಬ್ ಚೆಕ್-ಇನ್ ಅಲೌ ಮಾಡ್ತಾರೆ. ಸೊ ವೆಬ್ ಚೆಕ್-ಇನ್ ಮಾಡಿಲ್ಲ ಅಂದರೆ ನೀವು ಹೋಗಿ ಲಗೇಜ್ ಕೌಂಟ್ರ್ ಹತ್ರ ಇಲ್ಲೇ ಮಷಿನ್ಸ್ ಎಲ್ಲ ಇರುತ್ತೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ ಮಾಡ್ಸೋಕ್ಕೆ. ಸೊ ಪ್ರಿಂಟ್ ಮಾಡಿಸ್ಕೊಂಡು ನೀವು ಲಗೇಜ್ ಇಲ್ಲ ಅಂದರೆ ಸ್ಟೆಪ್ 2ನ ಸ್ಕಿಪ್ ಮಾಡಿ ಹೋಗ್ಬೋದು. ಲಗೇಜ್ ಇದ್ದರೆ ನೀವು ಬೋರ್ಡಿಂಗ್ ಪಾಸ್ ಪ್ರಿಂಟ್ ಮಾಡೋದು ಅವಶ್ಯಕತೆ ಇರೋಲ್ಲ. ಸೊ ನೀವು ಲಗೇಜ್ ಸಬ್ಮಿಟ್ ಮಾಡಿದ್ರೆ ನಿಮ್ಗೊಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಸೊ ಲಗೇಜು ನಾನು ನಿಮ್ಮ ತೋರಿಸ್ನೆಲ್ಲ ಕೌಂಟದಲ್ಲ, ಅಲ್ಲಿ ನೀವು ಹೋಗಿ ಲಗೇಜ್ ಸಬ್ಮಿಟ್ ಮಾಡ್ಬೋದು. ಸೊ ಲಗೇಜ್ ಸಬ್ಮಿಟ್ ಮಾಡೋಕ್ಕೆ ಹೋದರೆ ಸೇಮ್ ತಿರ್ಗಾ ನಿಮ್ಮದು ID ಪ್ರೂಫ್ ಚೆಕ್ ಮಾಡ್ತಾರೆ. ಮತ್ತು 15 kg ಒಳಗಡೆ ಇರಬೇಕು ವೆಯ್ಟು ಲಗೇಜು. ಸೊ ನೋ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವುದು ಇರ್ಬೋದು ಲಗೇಜ್ ಸಬ್ಮಿಟ್ ಮಾಡುವಾಗ. ಸ್ಟೆಪ್ 3ಯಲ್ಲಿ ನೀವು ಸೆಕ್ಯೂರಿಟಿಗೆ ಬರ್ತೀರಾ. ಸೊ ಸೆಕ್ಯೂರಿಟಿಗೆ ಬಂದಾಗ ನಿಮಗೆ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ ಒಂದು ಟ್ರೇಯಲ್ಲಿ ಇಕ್ಕಬೇಕು. ಬ್ಯಾಗ್ ಟ್ರೇ ಆಪ್ಷನ್ ಇದ್ದರೆ ಬ್ಯಾಗು ಟ್ರೇಯಲ್ಲಿ ಇಕ್ಕಬೇಕು, ಇಲ್ಲಾಂದರೆ ಬ್ಯಾಗ್ನ ಔಟ್ಸೈಡ್ ಟ್ರೇ ಇಕ್ಕಬೇಕು. ಬೆಲ್ಟ್ ಏನು ಹಾಕ್ಕೊಂಡಿರ್ಬಾರ್ದು, ಬೆಲ್ಟ್ ಎಲ್ಲ ರಿಮೂವ್ ಮಾಡಿ ಇಕ್ಕಬೇಕು. ಫೋನ್ ಎಲ್ಲ ಒಂದು ಟ್ರೇಯಲ್ಲಿ ಇಕ್ಕಬೇಕು. ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ಒಂದು ಟ್ರೇಯಲ್ಲಿ ಇರಬೇಕು. ಲ್ಯಾಪ್ಟಾಪ್ ಇದ್ದರೆ ಕೂಡ ಲ್ಯಾಪ್ಟಾಪ್ ನೀವು ತೆಗ್ದು ಇಕ್ಕಲೇಬೇಕು. ಸೊ ಸೆಕ್ಯೂರಿಟಿ ಆದಮೇಲೆ ನೀವು ಎಂಟ್ರಿ ಹೊಡೆದ್ಬಿಡ್ತೀರಾ ಒಂದು ವೆಯ್ಟಿಂಗ್ ಏರಿಯಲ್ಲಿ. ಸೊ ಇಲ್ಲಿ ಗೇಟ್ಸ್ ಹತ್ರ ನೀವು ಎಂಟ್ರಿ ಹೊಡೆದ್ಬಿಡ್ತೀರಾ. 1 2 3 4 ಹಂಗೆ ಗೇಟ್ಸ್ ಎಲ್ಲ ಇದೆ. ಸೊ ನೀವು ನಿಮ್ಮ ಯಾವ್ದು ಗೇಟ್ಸ್ ಇರುತ್ತೆ ಅಲ್ಲಿ ಹೋಗಿ ನೀವು ವೆಯ್ಟ್ ಮಾಡ್ಬೋದು. ಅಲ್ಲಿ ನಿಮ್ಮದು ಸ್ಟೆಪ್ 4 ಸ್ಟಾರ್ಟ್ ಆಗುತ್ತೆ ಬೋರ್ಡಿಂಗು. ಸೊ ಬನ್ನಿ ಹೋಗೋಣ ಗೇಟ್ ಹತ್ರ, ಆವಾಗ ನೋಡೋಣ ನಮ್ಮ ಗೇಟ್ ಯಾವುದು ಅಂತ ನಾನು ಚೆಕ್ ಮಾಡಬೇಕು ಫಸ್ಟ್ ಇವಾಗ. ಸೊ ಇದು ನಾನು ಇವಾಗ ಸ್ಟೆಪ್ 4 ಹತ್ರ ಬಂದುಬಿಟ್ಟಿದ್ದೀನಿ. ಸ್ಟೆಪ್ 4 ಬಂದು ನಿಮ್ದಿರುತ್ತೆ ಬೋರ್ಡಿಂಗು. ಸೊ ಬೋರ್ಡಿಂಗು ಮಾಡಿ ಫ್ಲೈಟಲ್ಲಿ ಕೂತ್ಕೊಳ್ಳೋದು, ಫ್ಲೈಟಲ್ಲಿ ಇಳಿಯೋದು, ಅದು ನಿಮ್ಮದು ಸ್ಟೆಪ್ 4 ಇರುತ್ತೆ. ಸೊ ನಮ್ಮ ಗೇಟ್ ಇರೋದು 4, ಗೇಟ್ ನಂಬರ್ 4 ಮಂಗಳೂರಲ್ಲಿ. ಸೊ ಗೇಟ್ ನಂಬರ್ 4 ಹತ್ರ ಬಂದು ವೆಯ್ಟ್ ಮಾಡ್ತೀನಿ ಬೋರ್ಡಿಂಗ್ಗೆ. ಸೊ ಗೇಟ್ ಹತ್ರ ಬಂದು ಕೂತ್ಕೊಳ್ಳೋದು ನಿಮ್ಮದು ಸ್ಟೆಪ್ 4. ಇದೊಂದು ಜ್ಞಾಪನ ಇರಲಿ. ಇನ್ನೊಂದು ಸ್ಟೆಪ್ ಇದೆ, ಆ ಸ್ಟೆಪ್ಪು ನಮ್ಮದು ಜರ್ನಿ ಮುಗ್ದಾಗ ಮೇಲೆ ಬರೋದು. ಸೊ ಇದು 10:23ಗೆ ನಮ್ಮ ಫ್ಲೈಟು ಅರೈವ್ ಆಗಿದೆ. ಎಲ್ಲಿಂದ ಅರೈವ್ ಆಗಿದೆ ಅಂತ ಅದು ಹಿಸ್ಟ್ರಿ ನಾನು ಚೆಕ್ ಮಾಡಿಲ್ಲ. ಸೊ ಇವಾಗ ಅಲ್ಲಿಂದ ಜನ ಕ್ಲಿಯರ್ ಆಗ್ತಾರೆ. ಅದಾದಮೇಲೆ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಕ್ಲೀನಿನೆಸ್ ಆದಮೇಲೆ. ಸೊ ಇದು ಬೋರ್ಡಿಂಗ್ ಆಗಿಬಿಟ್ಟಿದೆ. ಸೊ ಬೋರ್ಡಿಂಗ್ ಆದಮೇಲೆ ನಾವು ಹೋಗ್ತಿದ್ದೀವಿ ಫ್ಲೈಟ್ ಹತ್ರ. ಸೊ ನಮ್ಮ ಫ್ಲೈಟ್ ಅಲ್ಲಿದೆ. ಇಲ್ಲೊಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ, ಅಲ್ಲೊಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ. ನೀವು ಮಂಗಳೂರು ಏರ್ಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು. ಇದು ನಾನು ಇನ್ನೂ ಸ್ಟೆಪ್ 4ಅಲ್ಲಿದ್ದೀನಿ. ಸ್ಟೆಪ್ 4ಅಲ್ಲಿ ಹೆಂಗೆ ಹೇಳಿದೆ ಬೋರ್ಡಿಂಗು. ನೀವು ಬೋರ್ಡಿಂಗ್ ಗೇಟ್ ಹತ್ರ ಬರ್ತೀರಾ, ಅಲ್ಲೊಂದು ಸ್ಕ್ಯಾನ್ ಆಗುತ್ತೆ. ತಿರ್ಗಾ ನೀವು ಫ್ಲೈಟ್ ಎಂಟ್ರಿಗೆ ಹೊಡೆಯೋಕ್ಕಿಂತ ಮುಂಚೆ ನಿಮ್ಮದು ಬೋರ್ಡಿಂಗ್ ಪಾಸ್, ಅದು QR ಸ್ಕೋನು, ಬಾರ್ಕೋಡು ಎಲ್ಲ ಸ್ಕ್ಯಾನ್ ಆಗುತ್ತೆ. ಸೊ ಅದಾದಮೇಲೆ ನೀವು ನಂತರ ಬಂದು ಫ್ಲೈಟಲ್ಲಿ ಕೂತ್ಕೊಂಡ್ಬಿಡ್ತೀರಾ. ಇದು ಇನ್ನೂ ಸ್ಟೆಪ್ 4. ಸೊ ಇಲ್ಲಿ ನೀವು ಬಂದು ಕೂತ್ಕೊಂಡ್ಮೇಲೆ ಟೇಕ್ ಆಫ್ ಎಲ್ಲ ಲ್ಯಾಂಡಿಂಗ್ ಎಲ್ಲ ವಿಂಡೋ ಸೀಟ್ ಸಿಗೋರೆ ಎಂಜಾಯ್ ನೀವು ಮಾಡಬಹುದು. ವಿಂಡೋ ಸೀಟ್ ಸಿಕ್ಕಿಲ್ಲ ಅಂದರೆ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗಿ, ಅಷ್ಟೇ ಆಪ್ಷನ್ನು.
ಬಟ್ ಇದು ರಿಕ್ಲೈನ್ ಆಗಲ್ಲ ನಮ್ಮ ಸೀಟು, ಇದೊಂದು ಡಿಸಡ್ವಾಂಟೇಜ್ ನನಗೆ ಅನಿಸ್ತಿದೆ. Flight IX1581 from Mangalore to Bangalore. As a part of the Tata Group and a subsidiary of Air India, we extend a very warm welcome to our destined high flyers, member of Neopass Rewards program, and guests from our co-share partner Air India. The commander of this flight is Captain Guljar, assisted by First Officer Nidhi and Sumila, your senior cabin crew. With me in the cabin are my colleagues Amika, Vaishali, and I'm free now. This flight will take 1 hour. Thank you. Boeing के ऊपर 4 खिड़कियाँ, इन्हें निकास संकेतन से पहचाना जा सकता है. आपात स्थिति में फर्स्ट पर लगी फ्लोरेसेंट पट्टियाँ जलेंगी और आपका नजदीक निकास की दिशा दिखाएंगे. आपका नजदीक आपातकालीन निकास आपके पीछे. Cabin crew to take off stations, please. Thank you. ಇದು ನೀವು ಫ್ಲೈಟು ಎಕ್ಸಿಟ್ ಮಾಡುವಾಗ ಕ್ಯಾಬಿನ್ ಕ್ರೂ ನಿಮ್ಗೆ ಹೇಳ್ಬಿಡ್ತಾರೆ ಎಲ್ಲಿಂದ ನೀವು ಇದು ನಿಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಬೋದು. ಬೆಲ್ಟ್ ನಂಬರ್ ಹೇಳ್ತಾರೆ. ಸೊ ಬೆಲ್ಟ್ ನಂಬರ್ ಏನಕ್ಕಂತ ಕನ್ಸಿಡರ್ ಮಾಡ್ತಾರೆ ನಾನು ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ ರೀ. ನನ್ನ ಬ್ಯಾಗ್ ಹೋಗ್ಬಿಟ್ಟಿದೆ ಗುರು, ಅರ್ಧೋಗ್ಬಿಟ್ಟಿದೆ, ಓವರ್ ವೇಟ್ ಆಗಿಬಿಟ್ಟಿದೆ, ಓವರ್ ಸ್ಟಫಿಂಗ್ ಮಾಡಿಬಿಟ್ಟಿದೆ ನಾನು. ಸೊ ನಾವು ಸ್ಟೆಪ್ 4ನ ಬಿಟ್ಬಿಟ್ಟಿದ್ದೀವಿ. ಸ್ಟೆಪ್ 5 ಕ್ಯಾಬಿನ್ ಕ್ರೂ ನಿಮಗೆ ಇದು ಏನಂತ ಬೆಲ್ಟ್ ನಂಬರ್ ಹೇಳಿದಾಗ ನೀವು ಅಂದ್ಕೊಂಬಿಡಿ ಅಲ್ಲಿಂದ ಸ್ಟೆಪ್ 5 ನಿಮ್ಮದು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಮ್ಮ 5th ಸ್ಟೆಪ್ ಬಂದುಬಿಟ್ಟಿದೆ. 5th ಸ್ಟೆಪ್ ಬಂದು ಬ್ಯಾಗೇಜ್ ಕಲೆಕ್ಷನು.
ಸೊ ಇದೇ ಬೆಲ್ಟ್, ಇದನ್ನು ಬೆಲ್ಟ್ ಕರೀತಾರೆ. ಸೊ ಸ್ವಲ್ಪ ಏರ್ಪೋರ್ಟಲ್ಲಿ ಚಿಕ್ಕದಿರುತ್ತೆ, ಸ್ವಲ್ಪ ಏರ್ಪೋರ್ಟಲ್ಲಿ ದೊಡ್ಡದಿರುತ್ತೆ. 5th ಸ್ಟೆಪ್ ಬಂದು ನಿಮ್ಮದು ಡೆಸ್ಟಿನೇಷನ್ ಏರ್ಪೋರ್ಟಲ್ಲಿ ಇರುತ್ತೆ. ನಮ್ಮದು ಆರಿಜಿನ್ ಸ್ಟಾರ್ಟ್ ಇದ್ದಿದ್ದು, ಡಿಪಾರ್ಚರ್ ಇದ್ದಿದ್ದು ಮಂಗಳೂರಿಂದ, ಡೆಸ್ಟಿನೇಷನ್ ಇದ್ದಿದ್ದು ಬೆಂಗಳೂರು. ಸೊ ಮಂಗಳೂರಲ್ಲಿ 4 ಸ್ಟೆಪ್ ಆಗುತ್ತೆ, ಬೆಂಗಳೂರಲ್ಲಿ 1 ಸ್ಟೆಪ್ ಆಯಿತು. ಡಿಪಾರ್ಚರ್ ಏರ್ಪೋರ್ಟಲ್ಲಿ ನಿಮ್ಮದು 4 ಸ್ಟೆಪ್ಪು, ಅರೈವಲ್ ಏರ್ಪೋರ್ಟಲ್ಲಿ 1 ಸ್ಟೆಪ್ಪು ಬ್ಯಾಗೇಜ್ ಕಲೆಕ್ಷನು. ಏನಾದರೂ ನೀವು ಬ್ಯಾಗೇಜ್ ಸಬ್ಮಿಟ್ ಮಾಡಿದಂದರೆ ಈ ಸ್ಟೆಪ್ಪೇ ಇಲ್ಲ, 3 ಸ್ಟೆಪ್ ಇರುತ್ತೆ. ಏರ್ಪೋರ್ಟ್ ಎಂಟ್ರಿ, ಅದಾದಮೇಲೆ ಸೆಕ್ಯೂರಿಟಿ, ಅದಾದಮೇಲೆ ಬೋರ್ಡಿಂಗ್, ಅಷ್ಟೇ. ಸೊ ನಮ್ಮ ಏರ್ಪೋರ್ಟು ಟರ್ಮಿನಲ್ 2 ಮಾತ್ರ ಸಕ್ಕತ್ತಾಗಿದೆ. ಇದ್ರ ಬಗ್ಗೆ ಡೀಟೇಲಾಗಿ ಒಂದು ವೀಡಿಯೋ ಬರುತ್ತೆ. ಸೊ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಬೆಂಗಳೂರು ಏರ್ಪೋರ್ಟಿಂದನೂ ಈ ಥರ ಸ್ಟೆಪ್ ವೀಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕದವರಲ್ಲೇ.